ಈಗ ಕಲಾವಿದರಿಗೆ ಜೀವ ಕೊಡುವಂಥದ್ದು ಕತೆ ಬರೆಯೋರು ಮತ್ತು ಡೈಲಾಗ್ ರೈಟ್ರುಗಳು. ಇವತ್ತು ನೀವು ಪ್ರಿಯಾ ಅಶ್ವಿನಿ ಅಂತ ನೀವು ಫೇಮಸ್ ಆಗಲಿಕ್ಕೆ ಒಂದು ದುನಿಯಾ ವಿಜಯ್ ಸರ್, ನೆಕ್ಸ್ಟು ಮಾಸ್ತಿ ಸರು. ಸೊ ಎಷ್ಟು ಇದಕ್ಕೆಲ್ಲ ಪುಣ್ಯ ಮಾಡಿರ್ಬೇಕು ಮ್ಯಾಮ್. ಎಲ್ಲರಿಗೂ ಮೊದಲನೇ ಸಿನಿಮಾದಲ್ಲಿ ಈ ಥರದ್ದೊಂದು ಜನಪ್ರಿಯ ಸಿಗೋದು ಕಷ್ಟ. ಮಾಸ್ತಿ ಸರ್ ಬಗ್ಗೆ ಮತ್ತು ವಿಜಯ್ ಸರ್ ಬಗ್ಗೆ ಫೈನಲ್ ವರ್ಡ್ಸ್. ಅವರಿಬ್ಬರ ಬಗ್ಗೆ ಮಾತಾಡೋದಕ್ಕೆ ನಾನು ತುಂಬ ಚಿಕ್ಕವಳು ಮ್ಯಾಮ್. ಬಟ್ ಥ್ಯಾಂಕ್ಫುಲ್ ಅನ್ನುವಂಥದ್ದು ಭಾಳ ಸಣ್ಣದಾಗುತ್ತೆ. ಇನ್ನೇನಾದರೂ ದೊಡ್ಡದಿದ್ರೆ ಖಂಡಿತವಾಗ್ಲೂ ನಾನು ಹೇಳ್ತೀನಿ ಅವ್ರಿಗೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ಬೋದು. ಬಿಕಾಸ್ ಮಾಸ್ತಿ ಸರಿನ ಡೈಲಾಗ್ಸ್ ಆಗಲಿ, ಆ ಒಂದು ರಫ್ನೆಸ್, ಅಶ್ವಿನಿಗೆ ಯಾಕೆ ಆ ಡೈಲಾಗ್ ಬೇಕಿತ್ತು, ಏನು ಅಶ್ವಿನಿ ಏನು ಅನ್ನೋ ಪಾತ್ರ ಸರ್ ಹೆಂಗೆ ಅದನ್ನು ಕ್ರಿಯೇಟ್ ಮಾಡಿದರು. ಸೊ ಅದ್ರ ಜೊತೆಗೆ ಕೃಷ್ಣ ಸಾರ್ಥಕ್ ಸರ್ ಆ್ಯಂಡ್ ಜಗದೀಶ್ ಸರ್ ಅಷ್ಟು ಸಾಥ್ ಕೊಟ್ಟಿರೋದು. ಆಮೇಲೆ ನಮ್ಮ ಶಿವ ಸರು, ನಮ್ಮ DOP ಅವರು. ಸೊ ಪ್ರತಿಯೊಬ್ಬರು ಅಷ್ಟೇ, ಪ್ರತಿಯೊಬ್ಬರಿಗೂ ನಾನು ತುಂಬ ಥ್ಯಾಂಕ್ಫುಲ್ ಆಗಿರಬೇಕು. ಈಗ ಇದೊಂದು ಮಾಸ್ ಸಿನಿಮಾ. ಇದರಲ್ಲಿ ಒಂದು ಸಂದೇಶ ಅಂದರೆ ಡ್ರಗ್ಸಿಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಇವತ್ತಿನ ಯೂತ್ಸು. ಡ್ರಗ್ಸ್ ಮುಕ್ತ, ಫಸ್ಟು ಬ್ರ್ಯಾಂಡ್ ಬೆಂಗಳೂರಲ್ಲ, ಡ್ರಗ್ಸ್ ಮುಕ್ತ ಬೆಂಗಳೂರು ಮಾಡಬೇಕು ಅನ್ನೋಂಥದ್ದು ಒಂದು ಥೀಮ್ ಇಟ್ಕೊಂಡ್ರು. ಸೊ ನೀವು ಕೂಡ ಕಾಲೇಜ್ ದಾಟ್ಕೊಂಡು ಬಂದಿರೋರು, ಕಾಲೇಜಲ್ಲೇ ಇದು ನಡೆಯುತ್ತೆ, ಕಾಲೇಜ್ ಸುತ್ತಮುತ್ತನೇ ಸಿಗುತ್ತೆ ಅನ್ನೋದಾದರೆ ಯೂತ್ಸ್ಗೆ ಏನು ಹೇಳ್ತೀರಾ? ನಿಮ್ಮ ಸಿಸ್ಟರ್ಸ್ ಬ್ರದರ್ಸ್ ಎಲ್ಲರೂ ಕೂಡ ಯೂತ್ಸ್ ಆಗಿರ್ತಾರೆ, ನಿಮ್ಮ ಕಾಲೇಜಲ್ಲಿ ಓದ್ತಾ ಇರ್ತಾರೆ. ಒಂದು ಅವೇರ್ನೆಸ್ನ ಮೂಡಿಸೋದಾದರೆ ಏನು ಹೇಳ್ತೀರಾ ಇವತ್ತಿನ ಯುವಕರಿಗೆ ಅಶ್ವಿನಿ ಅವರು? ಇವತ್ತಿನ ಯುವಕರಿಗೆ ನಾವು ಅಂದರೆ ಅವರಿಗೆಲ್ಲ ಗೊತ್ತಿದೆ. ಇಟ್ ಈಸ್ ನಾಟ್ ದ್ಯಾಟ್ ಯುವಕರಿಗೆ ಏನೂ ಗೊತ್ತಿಲ್ಲ ಅಂತ ಇಲ್ಲ, ಪ್ರತಿಯೊಂದು ವಿಷಯನೂ ಗೊತ್ತಿದೆ ಅವ್ರಿಗೆ. ಆದರೆ ಏನಾಗ್ಬಿಡುತ್ತೆ ಅಂತಂದರೆ, ಈ ಡ್ರಗ್ಸ್ ಅನ್ನೋ ವಿಷಯ ಒಂದೇ ಅಲ್ಲ, ಪ್ರತಿಯೊಂದು ಆಸ್ಪೆಕ್ಟ್ಗಳು ಅಷ್ಟೇ ಇದು ತುಂಬ ಹೆಚ್ಚಾಗಿದೆ. ಬಟ್ ಈಗ ಡೇಟಾ ಯೂಸೇಜ್ ಆಗಲಿ, ಇಲ್ಲ ಏನೇ ಆಗಲಿ, ನೀವು ಊಟ ತೊಗೊಳ್ಳಿ, ಏನೇ ಆಗಲಿ, ಯಾವುದರ ಹಿಡಿತಾ ಇಲ್ಲ ನಮಗೆ. ಆಮೇಲೆ ಎಲ್ಲಿ ಲೈನ್ ಡ್ರಾ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಅದನ್ನು ನಮ್ಗೆ ಗೊತ್ತಾಗ್ತಿಲ್ಲ ಅಂತಂದರೆ, ಒಂದು ಅವೇರ್ನೆಸ್ ಕೊಡ್ತಿದ್ದಾರೆ ಅಂತಂದರೆ ಆ ಅವೇರ್ನೆಸ್ನ ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಇವಾಗ ಗೊತ್ತಿಲ್ಲ ಅಂತಂದರೆ ಅದನ್ನು ತಿಳ್ಕೊಳ್ಳೇಬೇಕು ನಾವು. ಇಲ್ಲ ನಮಗೆ ಗೊತ್ತು ಅನ್ನೋ ಥರ ಆ್ಯಟಿಟ್ಯೂಡ್ ಇಟ್ಕೋಬಾರ್ದು. ನಮ್ಗೆ ತಿಳ್ಕೊಬೇಕು, ಆ ವಿಷಯನ ಪ್ರತಿಯೊಬ್ಬರು ತಿಳ್ಕೊಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಎಷ್ಟು ಸ್ಪೆಷಲು? ಯಾಕಂದರೆ ಬಿಫೋರ್ ಹಬ್ಬಕ್ಕೆ ಮೊದಲೇ ಒಂದು ದೊಡ್ಡ ಮಟ್ಟದ ಸಕ್ಸಸ್ ಕಂಡಿರೋ ಸಿನಿಮಾದಲ್ಲಿ ನೀವು ಪಾರ್ಟ್ ಆಗಿರೋದು. ಡಬಲ್ ಧಮಾಕನ ಈ ವರ್ಷದ ವರಮಹಾಲಕ್ಷ್ಮಿ. ಏನು ಕೇಳ್ಕೊಂಡಿದ್ರಿ ಹೋದ ವರ್ಷ, ಈ ವರ್ಷ ಏನು ಅಪ್ಲಿಕೇಶನ್ ಲಕ್ಷ್ಮಿಗೆ ಅನ್ನುವಂಥದ್ದು? ನಾನು ತುಂಬ ನಂಬುವಂಥ ದೇವರು ತಾಯಿ. ಸೊ ಹಾಗಾಗಿ ಆ ಅಮ್ಮನ ಹತ್ರ ಏನು ನಾನು ಜಾಸ್ತಿ ಕೇಳಕ್ಕೆ ಹೋಗಲ್ಲ. ಅವರೇ ಕೊಡ್ತಾರೆ, ಗೊತ್ತಿರುತ್ತೆ ಅವ್ರಿಗೆಲ್ಲ ಅಂತ ಅನಿಸುತ್ತೆ. ನಾನು ಅಣ್ಣಮ್ಮ ಆಗಲಿ ಮೈಸೂರು ಚಾಮುಂಡೇಶ್ವರಿನ ತುಂಬ ನನಗಿಷ್ಟ. ಸೊ ಏನು ಹೇಳಿದ್ರು ಕಮ್ಮಿನೇ. ನಾವು ಮನೇಲಿ ಪದ್ಧತಿ ಇಲ್ಲ, ಆದರೆ ನಮ್ಮ ದೊಡ್ಡಮ್ಮ ಮನೇಲಿ ಹೋಗಿ ನಾನು ಲಕ್ಷ್ಮಿ ಕೂರಿಸ್ತೀನಿ. ಸೊ ಪ್ರತಿ ಸತಿನೂ ಕೂರಿಸಿದಾಗ ಒಂದು ಕೋರಿಕೆ ಅನ್ನೋದಕ್ಕಿಂತ ದುಃಖ ಇರ್ತಾಯಿತ್ತು, ಏನೂ ಆಗ್ತಾ ಇಲ್ವಲ್ಲ ಅಂತ. ಬಟ್ ಭೀಮಾ ಅಂತ ಒಂದು ದೊಡ್ಡ ವಿಷಯ ನನಗೆ, ಇಲ್ಲ ಒಂದು ದೊಡ್ಡ ಸ್ಟೆಪ್ ನನಗೆ ಆ ತಾಯಿ ಕೊಟ್ಟಿದ್ದಾರೆ ಅಂತಂದರೆ ಹೌದು ಖಂಡಿತವಾಗ್ಲೂ. ಇನ್ನೂ ಖುಷಿಯಾಗಿ ಇನ್ನೂ ಬ್ಲೌಸ್ಗೆಲ್ಲ ಡಿಸೈನ್ ಮಾಡಿಸ್ಬಿಟ್ಟು, ಅಮ್ಮ ನಿಂಗೆ ಡಿಸೈನ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು, ಬಿಕಾಸ್ ಅದೇ ಥರ ಅಲ್ವಾ ನಾವು ಮಾತಾಡೋದು ದೇವ್ರ ಹತ್ರ. ಸೊ ಇನ್ನೂ ನಮ್ಮ ದೊಡ್ಡಮ್ಮ ಮನೇಲಿ ಎಲ್ರಿಗೂ ಊಟ ಹಾಕ್ಸ್ತಾರೆ. ಸೊ ಇನ್ನೂ ಸ್ವಲ್ಪ ಜಾಸ್ತಿ ಎಲ್ಲರೂ ಕರೆಸಿ ಸತಿ ಊಟ ಹಾಕ್ಸೋಣ, ಒಂದು ಥ್ಯಾಂಕ್ಫುಲ್ ಹೇಳೋಣ ಅಂತ, ಒಂದು ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.